ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನಾಮ ನನಗಾಶ್ರಯವೇ, ಎಂದೆಂದು ಭಯವಿಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವನ್ನು ನೋಡಿಕೊಳ್ಳುವ. ಯೆಹೋವಾ ಈರೇ, ಎಲ್ಲವನ್ನು ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ನನ್ನ ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಲ್ಲೆಲೂಯ. 1 ಕೊರಿಂಥ 10ನೇ ಅಧ್ಯಾಯ 13 ನಾವು ಧ್ಯಾನ ಮಾಡುವುದಾದರೆ, ಮನುಷ್ಯನಿಗೆ ಸಾಮಾನ್ಯವಾಗಿ ಬರುವ ಶೋಧನೆಯ ಹೊರತು ಬೇರೆ ಯಾವುದು ನಿನಗೆ ಸಂಭವಿಸಲಿಲ್ಲ. ಆದರೆ ದೇವರು ನಂಬಿಗಸ್ತನು, ನೀವು ಸಹಿಸುವುದಕ್ಕಿಂತ ಹೆಚ್ಚಿನ ಶೋಧನೆಯನ್ನು ಆತನು ನಿಮಗೆ ಬರಮಾಡುವುದಿಲ್ಲ. ಆದರೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗಿರುವಂತೆ ಶೋಧ. ಇಲ್ಲಿ ಗಮನಿಸಿ ಪ್ರಿಯರೇ, ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂಬುದಾಗಿ ನಾವು ಗಮನಿಸ್ತೇವೆ. ಕೊನೆಯ ಬೇಡಿಕೆ ಇದು. ಏನು ದೇವರು? ಇದರ ಅರ್ಥ ಏನು? ದೇವರು ನಮ್ಮ ಶಕ್ತಿಯನ್ನು ಮೀರದ ಶೋಧನೆಯನ್ನು ಬರಗೊಡಿಸುವುದಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗಿದೆ. 2ನೇದು, ಕೇಡಿನಿಂದ ನಮ್ಮನ್ನು ತಪ್ಪಿಸಿ. ನಮ್ಮನ್ನು ಕರ್ತನೇನು ಮಾಡ್ತಾನೆ ಅಂತಂದರೆ, ಕೇಡಿನಿಂದ ತಪ್ಪಿಸ್ತಾನೆ. ನಮ್ಮ ದೀನ ಸ್ಥಿತಿಯನ್ನು ಆತನು ಗಮನಿಸಿ ನಮ್ಮನ್ನು ಉನ್ನತ ಸ್ಥಿತಿಗೆ ನಡೆಸುವವನಾಗಿದ್ದಾನೆ. ಈ ಶೋಧನೆಯನ್ನು ಹೇಗೆ ಎದುರಿಸಬೇಕೆಂದು ನಮಗೆ ದಿಕ್ಕು ತೋಚದೇ ಇರುವಂಥ ಸಂದರ್ಭಗಳಲ್ಲಿ ನಾವೇನು ಮಾಡುವುದು ಬೇಡ. ಕರ್ತನಿಗಾಗಿ ಮೊರೆಯಿಟ್ಟರೆ ಸಾಕು. ಕರ್ತನು ನಮ್ಮ ಶೋಧನೆಗಳನ್ನು ಗ್ರಹಿಸಿ ಕರ್ತನು ಉತ್ತರವನ್ನು ಕೊಡುವವನಾಗಿದ್ದಾನೆ. ವಿಶೇಷವಾಗಿ ನಾವು ನೋಡುವುದಾದರೆ, ಕರ್ತನು ಅನೇಕ ಸಂದರ್ಭಗಳಲ್ಲಿ ನಮ್ಮೊಂದಿಗೆ ನಡೆಯುವವನಾಗಿದ್ದಾನೆ. ರೋಮ ಅಧ್ಯಾಯದಲ್ಲಿ ನೋಡುವುದಾದರೆ 8ನೇ ಅಧ್ಯಾಯ 32 ನೀವು ಗಮನಿಸಿ, ದೇವರು ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿ ಕೊಟ್ಟ. ಆ ಒಪ್ಪಿಸಿಕೊಟ್ಟ ಮೇಲೆ ಆತನೊಂದಿಗೆ ಎಲ್ಲವನ್ನು ಉಚಿತವಾಗಿ ನಮಗೆ ಕೊಡದೆ ಇರುವನೇ. ಇಲ್ಲಿ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ನಮಗೋಸ್ಕರ ಆತನು ಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರ್ತಾನ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಯಾಕಂದರೆ ಈ ಪ್ರಾರ್ಥನೆಯನ್ನು ನಾವು ನೋಡುವುದಾದರೆ ಮತ್ತಾಯ 6:13 ನೀವು ನೋಡಿ, ನಮ್ಮನ್ನು ಶೋಧನೆಯೊಳಗೆ ನಡೆಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಎಂದೆಂದಿಗೂ ನಿನ್ನವೇ ಅನ್ನುವುದನ್ನು ನಾವು ನೋಡುತ್ತೇವೆ. ಎಂದೆಂದಿಗೂ ಆತನವೇ ಆಗಿದ್ದಾವೆ ಪ್ರಿಯರೇ. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನು ನಮ್ಮನ್ನು ಕಟ್ಟುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸಲು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇವೆ. ದೇವರೇ, ಸಹಾಯ ಮಾಡಪ್ಪ. ಮಕ್ಕಳ ಅಗತ್ಯಗಳನ್ನು ಪೂರೈಸು ಅಪ್ಪ. ನಿಮ್ಮ ರಕ್ಕೆ ಎಲ್ಲವೂ ಸಾಧ್ಯ. ನಿಮ್ಮಿಂದ ಆಗದಿರುವಂಥ ಕಾರ್ಯಗಳೊಂದಿಲ್ಲ ಸ್ವಾಮಿ. ಅಸಾಧ್ಯವು ಸಾಧ್ಯ ಸ್ವಾಮಿ. ನಿಮ್ಮಿಂದ ಎಲ್ಲವೂ ಸಾಧ್ಯ ದೇವರೇ. ಅಪ್ಪ, ಮಕ್ಕಳನ್ನು ಆಶೀರ್ವದಿಸು. ಅವರ ಹೃದಯದಲ್ಲಿ ಏನೇನು ಕೇಳ್ಕೊಳ್ತಾರೋ ಅದೆಲ್ಲವನ್ನು ಕೊಡು.
ಅದೆಲ್ಲವನ್ನು ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.